ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇದ್ದೀನಿ ಪೆಪ್ಪರ್ ಚಿಕನ್ ಮಾಡ್ಲಿಕ್ಕೆ ಏನೇನು ತಗೊಂಡಿದ್ದೀನಿ ತೋರಿಸ್ತಾ ಹೋಗ್ತೇನೆ ನೋಡಿ. 2 ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ ಇದು ಕರ್ಬೇವು ಸೊಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ 2 ದೊನ್ಗಾಯಿ ಅಂತಾರಲ್ವಾ ಕ್ಯಾಪ್ಸಿಕಮ್ ಅದು ತಗೊಂಡಿದ್ದೀನಿ, ರುಚಿಗಾಗುವಷ್ಟು ಉಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಪೆಪ್ಪರ್ ಪೌಡರ್. ನಾನು ಇಲ್ಲಿ 2 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಉದ್ದಾಗಿ ಕಟ್ ಮಾಡಿ, 1 ಟೊಮೆಟೊ ಹಣ್ಣು, ಮತ್ತೆ ಕೊತ್ತಂಬರಿ, ಮತ್ತೆ ಇದು ಚಿಕನ್ ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಹೇಗ್ ಮಾಡೋದಂತ ನೋಡ್ತಾ ಹೋಗೋಣ. ಚಮಚೆಯಿಂದ 2 ಚಮಚಷ್ಟು ನಾನು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಇವಾಗ ನಾವು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಣ. ದೊಣ್ಣಗಾಯಿ ಕಟ್ ಮಾಡಿದಂತ ದೊಣ್ಣಗಾಯಿ ಪೀಸ್ ಕೂಡ ಹಾಕ್ತಾ ಇದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇವಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಫ್ರೆಂಡ್ಸ್. ರುಚಿಗಾಗಷ್ಟು ಉಪ್ಪು, ಜೀರಿಗೆ ಕೂಡ ಹಾಕೊಳ್ಳೋಣ. ನಾನು ಚೆನ್ನಾಗಿ ತೊಳೆದಿಟ್ಟಂತ ಚಿಕನ್ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಇದಕ್ಕೆ ಟೊಮೆಟೊ ಕೂಡ ಹಾಕೋಣ. ನಾನು 1 ಸ್ಪೂನ್ ಅಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ, ಪೌಡರ್ ಮಾಡಿಟ್ಟಿದ್ದೆ. ಸ್ವಲ್ಪ ಅರಿಶಿನ ಕೂಡ ಹಾಕೊಳ್ಳೋಣ. ಇವಾಗ ನಾನು 1 ಲೆಮನ್, 1 ಪೀಸ್ ಅಷ್ಟು ಕಟ್ ಮಾಡಿದಂತ ಲೆಮನ್ ಕೂಡ ಹಾಕ್ತಾ ಇದೀನಿ. ಇವಾಗ 1 5 ನಿಮಿಷ ಕಾಲ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ನಾವು 1 ಗ್ಲಾಸ್ ಅಷ್ಟು ನಾನು ನೀರ್ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ನಾವು ಪೆಪ್ಪರ್ ಚಿಕನ್ ಮಾಡಿದಂತ ರೆಡಿ ಆಗಿದೆ. ಈ ತರ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋಣ. ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಪೆಪ್ಪರ್ ಚಿಕನ್. ಇವಾಗ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಕೂಡ ಹಾಕೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಾನು ಮಾಡಿದಂತ ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ನೀವು ಕೂಡ ಈ ತರ ಮನೇಲಿ ಮಾಡ್ತಿದ್ದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.